ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಹಾರಾಷ್ಟ್ರೀಯನ್ ಸ್ಪೆಷಲ್ ಮಿಸಾಲ್ ಪಾವ್. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮಿಸಾಲ್ ಅಂದರೆ ಮಡಿಕೆ ಕಾಳನ್ನ 2 ದಿವಸ ಮುಂಚೆನೇ ನೆನೆಸ್ಕೊಂಡು ಚೆನ್ನಾಗಿ ಮೊಳಕೆ ತರಿಸ್ಕೊಂಡಿದ್ದೆ. ಅದನ್ನು ಒಂದು ಪಾತ್ರೆಯಲ್ಲಿ ನೀರು, ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನಾನಿಲ್ಲಿ ಹೊರಗಡೆನೇ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿಬಿಟ್ರೆ ಒಂದೊಂದು ಸತಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಅಂತ ನಾನಿಲ್ಲಿ ಹೊರಗಡೆನೇ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಮಿಸಾಳು ಅಂದರೆ ಮಡಕೆ ನಮ್ಮ ಉತ್ತರ ಕರ್ನಾಟಕ ಸೈಡು, ಮಹಾರಾಷ್ಟ್ರ ಸೈಡು ತುಂಬಾ ಯೂಸ್ ಮಾಡ್ತಾರೆ. ಇದು ಪ್ರೋಟೀನ್ ರಿಚ್ ಕೂಡ ಹೌದು. ಇದೆಲ್ಲ ನಮಗೆ ಕಾಳು ಬೆಂದ ಮೇಲೆ ನೀಟಾಗಿ ಎಲ್ಲ ಕಟ್ಟನ್ನು ಬಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಬರೀ ಕಾಳುಗಳನ್ನೇ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಕಟ್ಟೆನ ಹಾಗೆ ಇಟ್ಕೊಳ್ರಿ, ಮುಂದೆ ಮಸಾಲೆಗೆ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ಳೋಣಂತೆ. ನೆಕ್ಸ್ಟು ಮಸಾಲೆಗೆ ಬಂದುಬಿಟ್ಟು ಧನಿಯಾ, ಜೀರಿಗೆ, ಎಳ್ಳು, ಚಕ್ಕೆ, ಮೆಣಸು, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಹಾಗೆ ಗಸಗಸೆ. ಇದನ್ನು ಇದ್ರ ಜೊತೆಗೆ ನಾನಿಲ್ಲಿ 2 ಈರುಳ್ಳಿನ ಸುಟ್ಕೊಂಡಿರ್ತೀನಿ, ಅರ್ಧ ಒಣ ಕೊಬ್ಬರಿನೂ ಸುಟ್ಕೊಂಡಿದ್ದೀನಿ, 2 ಇಂಚು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇವೆಲ್ಲವನ್ನು ಒಂದು ಸಣ್ಣ ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ರಿ, ಮತ್ತು ಸ್ವಲ್ಪ ರೋಸ್ಟ್ ಆದರೂ ಕೂಡ ಅದು ಫ್ಲೇವರು ಚೆನ್ನಾಗಿರೋದಿಲ್ಲ ಮಿಸಾಲ್ ಪಾವ್ದು. ಸೊ ನೀಟಾಗಿ ಸಣ್ಣ ಫ್ಲೇಮಲ್ಲೇ ಎಲ್ಲ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ನಾನೆಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹುರ್ಕೊಂಡಿದ್ದೀನಿ. ಆದರೆ ಈರುಳ್ಳಿ ಮತ್ತು ಒಣ ಕೊಬ್ಬರಿ ಮಾತ್ರ ಒಲೆ ಮೇಲೆ ಸುಟ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿಲ್ಲ. ನಾನು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿಲ್ಲ, ಸುಟ್ಕೊಂಡಿದ್ದೀನಿ. ಇದೆಲ್ಲ ಸುಟ್ಕೊಂಡಿರೋದು ತೋರಿಸಿರೋ ಹಾಗೆ ಸಣ್ಣದಾಗಿ ಹೆಚ್ಕೊಂಡು ಆ ಮಸಾಲೆ ಸಾಮಾನು ಜೊತೆಗೆ ಇದನ್ನು ಎಲ್ಲ ಹಾಕಬೇಕಾಗತ್ತೆ. ಇದು ಸುಟ್ರೇ ಇದ್ರ ಫ್ಲೇವರ್ ಸಿಗೋದು ನಮಗೆ. ಇದ್ರ ಜೊತೆಗೆ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕಿಬಿಟ್ಟು ಅದು ಎಣ್ಣೆ ಬಿಟ್ಕೊಳೋವರೆಗೂ ಕೈ ಆಡಿಸ್ತಾ ಇರಿ. ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ಖಾರದ ಪುಡಿ, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರ, ಹಾಗೆ 1-1.5 ಸ್ಪೂನು ಗರಂ ಮಸಾಲ ಹಾಕಿ ಕೈ ಆಡಿಸ್ತಾ ಇರಿ. ಅದು ಮಸಾಲದೆಲ್ಲ ಫ್ಲೇವರ್ ಬಿಟ್ಕೊಂಡ್ಮೇಲೆ ಇದಕ್ಕೆ ಕಟ್ಟು ತಕ್ಕೊಂಡಿದ್ವಲ್ಲ ಆ ಕಟ್ಟನ್ನು ಹಾಕಿ ಮತ್ತು ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನಿಲ್ಲಿ 5 ಜನಕ್ಕೆ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಮಜ್ಜಿಗೆ ಜೊತೆಗೆಲ್ಲ ಸರ್ವ್ ಮಾಡಿದ್ರೆ ನಿಮ್ಮ ಮಿಸಾಲ್ ಪಾವ್ ರೆಡಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ, ಸೇವು ಜೊತೆಗೆ ಸರ್ವ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.